ಹಲೋ ಎವ್ರಿವನ್, ನಮಸ್ತೆ. ಸಂಗೀತ ಪಾಕಶಾಲೆಗೆ ಸ್ವಾಗತ. ನನಗೆ ಸ್ವಲ್ಪ ಹುಷಾರಿಲ್ದಲೇ ಇರೋ ಕಾರಣ ಗಂಟ್ಲು ಸ್ವಲ್ಪ ಕಟ್ಕೊಂಡಿದ್ದೆ, ಅದಕ್ಕೆ ವಾಯ್ಸ್ ಸ್ವಲ್ಪ ವೇರಿ ಆಗ್ಬೋದು. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆಲ್ರೆಡಿ ನೋಡ್ತಾ ಇದ್ರೆ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಪಾಕಶಾಲೆ ಅಂತಲೇ ಹೇಳ್ತೀನಿ. ಇವತ್ತು ನಾವು ಕ್ರಿಸ್ಪಿ ಆಗಿರೋ ಅಂಥ ಕಬಾಬ್ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಬೌಲಿಗೆ 2 to 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಕಬಾಬ್ ಮಾಡೋದು ತುಂಬ ಈಸಿ ಗೈಸ್, ಹಾಗೆ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು. ಬಿಗಿನರ್ಸ್ ಕೂಡ ಇದನ್ನು ಫಾಲೋ ಅಪ್ ಮಾಡಿದ್ರೆ ಒಂದೇ ಸತಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಕಬಾಬು. ಇವಾಗ ಒಂದು ಎಗ್ನ ಹಾಕ್ತಾ ಇದ್ದೀನಿ ನೋಡಿ. ನೀವು ಈ ಥರ ಒಂದು ಎಗ್ನ ಹೊಡೆದು ಹಾಕ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ ಸ್ಟಾರ್ಟಿಂಗಲ್ಲಿ. ಬೇಕಿದ್ದರೆ ನೆಕ್ಸ್ಟ್ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಕಬಾಬ್ ಪೌಡರ್ ಹಾಕೋತಾ ಇದ್ದೀನಿ. ನೀವು ಚಿಕನ್ ತರಕ್ಕೆ ಹೋದಾಗ ಚಿಕನ್ ಅಂಗಡಿಲೇ, ಅಂದರೆ ಎಲ್ಲ ಅಂಗಡಿಯಲ್ಲೂ ಮಾರ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಅಂಗಡಿಗಳಲ್ಲಿ ಕಬಾಬ್ ಪೌಡರ್ನ ಮಾರ್ತಾ ಇರ್ತಾರೆ. ಅಲ್ಲೇ ತಗೊಂಡು ಬಂದರೆ ನಿಮಗೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಅಂದರೆ ಕಬಾಬ್ ಪೌಡರ್ನ ಆ್ಯಡ್ ಮಾಡಿ ನಾನು ತೋರಿಸ್ತಿರೋ ಅಂಥ ಐಟಮ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಹಾಗೆ ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು, ಕಬಾಬಿಗೆ ಕಲಿಸ್ತಾ ಇದ್ದೀವಿ ಅಂದಾಗ ಒಂಚೂರು ನೀರೇ ಹಾಕಬಾರ್ದು. ಮೊಟ್ಟೆ ಮತ್ತು ಮೊಸರು ಇವೆರಡನ್ನ ಯೂಸ್ ಮಾಡಿಕೊಂಡು ಮಾಡಬೇಕು. ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಇಂಪಾರ್ಟೆಂಟ್ ಪಾಯಿಂಟು. ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡ್ತಾ ಇರಿ. ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಮೊಸರು 1/4 ಲೀಟ್ರ್ ಮೊಸರು ತಂದರೆ ಸಾಕು. ಅದರಲ್ಲಿ ಒಂದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ಸಾಕು. ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕಬೇಡಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಅನಿಸಿದ್ರೆ ಮಾತ್ರ ಆ್ಯಡ್ ಮಾಡ್ತಾ ಬನ್ನಿ. ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕ್ಕೊಂಡು ನೀರಂಗೆ ಅಂದರೆ ತೆಳ್ಳಗೆ ಮಾಡ್ಕೋಬೇಡಿ. ಕನ್ಸಿಸ್ಟೆನ್ಸಿ ಪ್ರಾಪರ್ ಆಗಿರಬೇಕು. ನಾನಿಲ್ಲಿ ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ತಾ ಇದ್ದೀನೋ ನೋಡಿಕೊಂಡು ನೀವು ಅದೇ ರೀತಿ ಕಲಿಸ್ಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿಡಿಯೋ ಮಾಡೋದನ್ನ ಬಿಟ್ಟು ಆಲ್ರೆಡಿ 1 ಇಯರ್ ಆರ್ 1.5 ಇಯರ್ ಆಗಕ್ಕೆ ಬಂತು. ತುಂಬ ರೀಸನ್ಸಿಂದ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ, ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಬಟ್ ಫ್ರಮ್ ಟುಡೇ ವೀಡಿಯೋಸ್ ರೆಗ್ಯುಲರ್ ಆಗಿ ಬರುತ್ತೆ. ದಯವಿಟ್ಟು ವೀಡಿಯೋಸ್ನ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ನ ಆನಲ್ಲಿ ಇಟ್ಕೊಳ್ಳಿ. ಇನ್ನು ಮುಂದೆ ವೀಡಿಯೋ ಬರ್ತಾನೆ ಇರುತ್ತೆ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಮೇಲೆ ನಾವು ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನಿಲ್ಲಿ 1 kg ಬಾಯ್ಲರ್ ಕೋಳಿ ತಗೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಮೆತ್ತನೆ ಕೋಳಿ ಇದು ತುಂಬ ಚೆನ್ನಾಗಿರುತ್ತೆ. ಮೆತ್ತನೆ ಕೋಳಿಲಿ ಆಲ್ಮೋಸ್ಟ್ ಎಲ್ಲರೂ ಕಬಾಬ್ ಮಾಡೋದು, ಯಾರು ಗಟ್ಟಿ ಕೋಳಿನ ಯೂಸ್ ಮಾಡಲ್ಲ. ದಟ್ಸ್ ಅ ನಾರ್ಮಲ್ ಥಿಂಗ್. ನಾವಿವಾಗ ಈ ಚಿಕನ್ ಕಲಸಿಟ್ಟಿರೋದನ್ನ ಮಧ್ಯಾಹ್ನದಿಂದ ರಾತ್ರಿವರೆಗೂ ಮ್ಯಾರಿನೇಟ್ ಮಾಡಿದ್ದೀನಿ. ಮಧ್ಯಾಹ್ನ 12:30 1 ಗಂಟೆ ನಂಗೆ ಕಲಿಸಿದ್ದು, ರಾತ್ರಿ 8 ಗಂಟೆಗೆ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಮ್ಯಾರಿನೇಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋ ಅಂಥ ಥಿಂಗು. ನೀವು 2 ಅಥವಾ 1-2 ಗಂಟೆ ಹೊರಗಡೆನೇ ಇಟ್ಕೋಬೇಕು ಕಲಸಿರೋ ಅಂಥ ಚಿಕನ್ನ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ನೀವು ಯಾಕೆ ಹೊರಗಿಡಬೇಕು ಸ್ಟಾರ್ಟಿಂಗಲ್ಲೇ ಅಂತ ಅಂದರೆ, ಡೈರೆಕ್ಟಾಗಿ ಫ್ರಿಜ್ ಒಳಗಿಟ್ರೆ ಕಬಾಬಿನ ಪೀಸ್ಗಳು ರಬ್ಬರ್ ಥರ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಆ ಥರ ರಬ್ಬರ್ ಥರ ಆದರೆ ಅಷ್ಟು ಟೇಸ್ಟ್ ಕೂಡ ಇರಲ್ಲ, ಟೇಸ್ಟ್ಲೆಸ್ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಇವಾಗ 1 ರೌಂಡ್ ಹಾಕಿದ್ದೀನಿ. ನಾವು ಯಾವ ಥರ ಕಬಾಬ್ ಬೇಯಿಸ್ಕೋಬೇಕಂತ ಅಂದರೆ 2 ಟೈಮ್ಸ್, ಅಂದರೆ ಒಂದು ಸತಿನೂ ಅರ್ಧ ಬೇಯಿಸಿರಬೇಕು ಅಷ್ಟೇ. ನೋಡಿ ಕಾಣಿಸ್ತಿದೆಯಲ್ಲ, ಈ ರೇಂಜಲ್ಲಿ ಬೆಂದಿದ್ರೆ ಸಾಕು. ಈ ಥರ ಲೈಟಾಗಿ ಗೋಲ್ಡಿಶ್ ಆದಮೇಲೆ ನೀವು ತೆಗಿಬೇಕಾಗುತ್ತೆ. ಒಂದೇ ಸತಿ ಬೇಯಿಸಬಾರ್ದು ಕಬಾಬ್ನ, ಡಬಲ್ ರೋಸ್ಟ್ ಮಾಡಬೇಕು ಯಾವಾಗ್ಲೂ, ಆವಾಗ ಟೇಸ್ಟು ಸಕ್ಕತ್ತಾಗಿರುತ್ತೆ. ಈ ಥರ ಅರ್ಧಂಬರ್ಧ ಬೇಯಿಸ್ಕೊಳ್ಳಿ. ಫಸ್ಟು ಒಂದು 50% ಅಷ್ಟು ಬೆಂದಿದ್ರೆ ಸಾಕು ಕಬಾಬು. ನೆಕ್ಸ್ಟ್ ಅದನ್ನು ಎತ್ತಿ ಒಂದು ಸೈಡಿಗೆ ಇಟ್ಕೊಳ್ಳಿ. ಕಲರಲ್ಲೇ ಗೊತ್ತಾಗುತ್ತೆ ನಿಮಗೆ. ಈ ಥರ ಲೈಟಾಗಿ ಗೋಲ್ಡಿಶ್ ಆಗಿದ್ದರೆ ಅದು ಅರ್ಧ ಬೆಂದಿದೆ ಅಂತ ಅರ್ಥ. ಇದು 2ನೇ ರೌಂಡ್ ಹಾಕಿದ್ದೀನಿ ನೋಡಿ, ಅದನ್ನು ತೆಗೆದು ಇದು 2nd ರೌಂಡು. ಇವಾಗ ಯಾವ ಥರ ಕಾಣಿಸ್ತಾ ಇದೆ, ಒಂಚೂರು ಡಾರ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ? ಇಷ್ಟು ಡಾರ್ಕ್ ಆಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಪೂರ್ತಿ ಎಣ್ಣೆ ಎಲ್ಲ ಹೋಗೋವರೆಗೂ ಇಟ್ಕೊಂಡು ನೆಕ್ಸ್ಟ್ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕ್ಲೀನಾಗಿ ಹೋಗಬೇಕು, ಇಲ್ಲ ಅಂತ ಅಂದರೆ ಆ ಪೀಸ್ ಮೇಲೆಲ್ಲ ಎಣ್ಣೆಣ್ಣೆ ಹಾಗೆ ಕಾಣ್ತಾ ಇದ್ದರೆ ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಲ್ಲ.
ಕೊನೆಗೂ ಕಬಾಬ್ ಸೂಪರಾಗಿ ಮಾಡಿ ಮುಗಿಸಾಯಿತು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮ್ಮ ಚಾನೆಲ್ಗೆ. 2 ವರ್ಷ ಆಗಕ್ಕೆ ಬಂತು. 2 ವರ್ಷ ಆದಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಪಾಕಶಾಲೆ ಈಸ್ ಬ್ಯಾಕ್.